ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಇವತ್ತು ಮೊಳಕೆ ಕಾಳು ಸಾಂಬಾರು ಮಾಡೋಣ. ಮೊದಲಿಗೆ ಮೊಳಕೆ ಕಾಳು ಸಾಂಬಾರು ಹೇಗಿದೆ ನೋಡಿ. ನಾನು ಮಾಡಿದ್ದೀನಿ, ಸಖತ್ತಾಗಿದೆ. ನೀವು ಟ್ರೈ ಮಾಡಿ. ನಾನು ಹುರುಳಿಕಾಳು, ಹೆಸರು ಕಾಳು ಎಲ್ಲ ಮೊಳಕೆ ಬಂದಿರೋದನ್ನ ತೊಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿ ಶೋಸಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬದನೆಕಾಯಿ, ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದೆಲ್ಲ ನೋಡಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಬ್ಕೊಳಕ್ಕೆ ಏನೇನು ಬೇಕು ನೋಡಿ. ಒಂದು ಇಡಿಯಷ್ಟು ಕಾಯಿ ತೊಗೊಂಡಿದ್ದೀನಿ, ಒಂದೆರಡು ಈರುಳ್ಳಿ, ಒಂದು ಗಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನು ಇದಕ್ಕೆ ಖಾರದ ಪುಡಿ ಹಾಕೋತಿಲ್ಲ. ಇದನ್ನೆಲ್ಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಬಾಣಲೆ ಇಟ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ನಾವೇನು 2 ಗಡ್ಡೆ ತೊಗೊಂಡಿದ್ವಿ ಅದನ್ನ ಈ ರೀತಿ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡಿದ್ದೀನಿ. ಒಂದು 8 ಮೆಣಸಿನ್ಕಾಯಿ ತೊಗೋತಾಯಿದ್ದೀನಿ ನಾನು ಖಾರಕ್ಕೆ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗ್ತಿದ್ದಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ನಾನೇನು ಬಿಡಿಸ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು, 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಲ್ಲ ಅದನ್ನು ಸಹ ಕಟ್ ಮಾಡಿರೋದನ್ನ ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಸೋಂಪು ಒಂದು ಅರ್ಧ ಸ್ಪೂನು, ಗಸಗಸೆ ಒಂದು ಅರ್ಧ ಸ್ಪೂನು, ಒಂದು ಮೂರು ಲವಂಗ ತೊಗೊಂಡಿದ್ದೀನಿ, ಒಂದು 2 ಇಂಚಷ್ಟು ಚಕ್ಕೆ ಪೀಸ್ ತೊಗೊಂಡಿದ್ದೀನಿ. ಇದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದು 1 ಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ನಾನು ಸ್ಟವ್ ಆಫ್ ಮಾಡಿದ್ಮೇಲೆ ಧನಿಯಾ ಪೌಡ್ರ್ ಹಾಕ್ಕೋತಾ ಇರೋದು, ಸುಮ್ಮನೆ ಬೆಚ್ಚಗಾಗಲಿ ಅಂತಷ್ಟೇ, ಫ್ರೈ ಮಾಡ್ಕೋತಿಲ್ಲ. ಇದೆಲ್ಲ ಆರಕ್ಕೆ ಬಿಡೋಣ. ಬಿಟ್ಟಮೇಲೆ ನೋಡಿ, ಒಂದು ಮಿಕ್ಸಿ ಬೌಲ್ಗೆ 1 ಟೊಮೊಟೊ ಹಾಕ್ಕೋತಾ ಇದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ, ನಾನೇನು ಕಾಯಿ ತುರ್ಕೊಂಡಿದ್ದೆ 1 ಇಡಿಯಷ್ಟು ಅದನ್ನ ಹಾಕ್ಕೋತಾ ಇದ್ದೀನಿ. 1 ಇಡಿ ಅಂದರೆ 1/4 ಕಾಯಿಗಳು. ಸ್ವಲ್ಪ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಯಾಕೆ ಅಂದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ. ಈಗ ನಾವೇನು ಹುರಿದಿದ್ವಿ ಅದನ್ನೆಲ್ಲ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಗಸಗಸೆ, 1-2 ಚಕ್ಕೆ ಪೀಸು ಎಲ್ಲನೂ ಮಿಕ್ಸ್ ಮಾಡಿ ಹಾಕ್ಕೋತಾ ಇದ್ದೀನಿ. 1 ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ರುಬ್ಕೊಳ್ಳೋಣ. ರುಬ್ಕೊಂಡು ಕೂಡಲೇ ಒಂದು ಕುಕ್ಕರ್ ಬಿಸಿ ಆಗಿದ ತಕ್ಷಣ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇದು ಒಗ್ಗರಣೆಗೆ ಸಾಂಬಾರು ರೆಡಿ ಮಾಡ್ಕೊಳಕ್ಕೆ. ಇದಕ್ಕೆ ನಾನು ಸಾಸಿವೆ ಹಾಕ್ಕೋತಾ ಇಲ್ಲ ನೋಡಿ. ಒಂದು ಸ್ವಲ್ಪ ಎಣ್ಣೆ, ಕರಿಬೇವು ಹಾಕ್ಕೊಂಡು, ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ ಫ್ಲೇವರು. ನಾನೇನು ಈ ಕಾಳೆಲ್ಲ ತೊಳ್ಕೊಂಡು ಶೋಸ್ಕೊಂಡಿದ್ದೆ ಮೊಳಕೆ ಕಾಳನ್ನ, ಅದನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ. ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಇನ್ನೂ ಬೇರೆ ಥರ ಕಾಳುಗಳ್ನೂ ಸಹ ಹಾಕ್ಕೊಬೋದು ಮೊಳಕೆ ಬರೆಸಿ. ನಾನು 2 ಕಾಳು ಮಾತ್ರ ಹಾಕ್ಕೋತಾ ಇದ್ದೀನಿ, 2 ರೀತಿ ಕಾಳು. ಮೊಳಕೆ ಕಾಳು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ವಾರದಲ್ಲಿ 1-2 ಸರಿ ಆದ್ರೂ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ನೋಡಿ. ಈಗ ನಾನು ಬದನೆಕಾಯಿ ಸೇರಿಸ್ಕೊತಾ ಇದ್ದೀನಿ. 1-2-3 ಬದನೆಕಾಯಿ ಹಾಕ್ಕೊಂಡಿದ್ದೀನಿ ನಾನು. 2 ಕಲರ್ ಬದನೆಕಾಯಿನೂ ಸೇರಿಸಿ ಹಾಕ್ಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಯಾವ ರೀತಿ ಫ್ರೈ ಆಗಿದೆ ಅಂತ. ಇದಕ್ಕೀಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೈ ಆಗ್ತಾಯಿದೆ. ತುಂಬ ಹೆಚ್ಚು ಉರಿಲಿಕ್ಕೊಂಡು ಫ್ರೈ ಮಾಡಬೇಡಿ, ಮೀಡಿಯಮ್ ಉರಿಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಇದನ್ನೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ. ನೋಡಿ ಆಲ್ಮೋಸ್ಟ್ ಫ್ರೈ ಆಗ್ತಾಯಿದೆ. ಈಗ ಆಲೂಗಡ್ಡೆ ಹಾಕ್ಕೋತಾ ಇದ್ದೀನಿ. ನಾನು ಒಂದು ಮೀಡಿಯಮ್ ಸೈಜ್ದು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಫ್ರೈ ಆಗಿದ ತಕ್ಷಣ ಏನು ಮಸಾಲೆ ನಾನು ರುಬ್ಕೊಂಡಿದ್ದೆ ಅದನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಿಕ್ಸಿ ಬೌಲಲ್ಲಿ ಉಳಿದಿರೋ ಮಸಾಲೆಗೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನೀರು ನಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಜೋರು ಉರಿಲಿ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಹಾಕಿದ್ಮೇಲೆ ನೋಡಿ ಮಿಕ್ಸಿ ಬೌಲಲ್ಲಿ ಏನು ಉಳಿದಿದ್ದಿತ್ತು ಅದಕ್ಕೆಲ್ಲ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ ನಾನು. ತಿಕ್ಕಾಗಿದೆ, ಇನ್ನು ಇದು ಸ್ವಲ್ಪ ತೆಳ್ಳಗಾಗಬೇಕು. ಇಷ್ಟೊಂದು ತಿಕ್ನೆಸ್ಸಾಗಿ ಸಾಂಬಾರು ಬೇಡ ನಮಗೆ. ಇನ್ನು ನೋಡಿ ನಾನು ದೊಡ್ಡ ಲೋಟದಲ್ಲಿ 1-2 ಲೋಟ ಅಷ್ಟು ನಾನು ಆಲ್ಮೋಸ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ನಾನು ಎಲ್ಲೂ ಹಾಕಿಲ್ಲ, ಈಗ ಹಾಕ್ಕೋತಾ ಇದ್ದೀನಿ. ಎಷ್ಟು ಬೇಕೋ ರುಚಿಗೆ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಸಾಲ್ಟನ್ನ ಯೂಸ್ ಮಾಡಿ. ಕೆಲವರು BP ಶುಗರ್ ಇರೋರು ಕಮ್ಮಿ ಸಾಲ್ಟ್ನ ಯೂಸ್ ಮಾಡ್ತಾರೆ. ಅದರಿಂದ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಒಳ್ಳೆ ಆರೋಗ್ಯಕರವಾದ ರೆಸಿಪಿಗಳ್ನ ತೋರಿಸ್ತಾ ಇರ್ತೀನಿ, ನೀವು ಟ್ರೈ ಮಾಡಿ. ನೋಡಿ ನಾನು ಅದಕ್ಕೆ ನೀರು ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು 1-2 ವಿಸಿಲ್ ಬರ್ಸಿದ್ರೆ ಸಾಂಬಾರು ರೆಡಿ.